ಇಂದು ನಾನು ನಿಮಗೆ ಒಂದು ವಿಚಿತ್ರವಾದ ಪ್ರಶ್ನೆಯನ್ನ ಕೇಳ್ತೀನಿ. ಯಾರಾದರೂ ನಿಮ್ಮ ಮೆದುಳಿನ ಮೇಲೆ ದಾಳಿ ಮಾಡಿದ್ರೆ ನೀವು ಗಮನಿಸುತ್ತೀರಾ? ಬಹುಶಃ ಇಲ್ಲ. ಈಗಿನ ಕಾಲದ ಅಪಾಯಕಾರಿ ಆಯುಧ ಗುಂಡಲ್ಲ, ಬಾಂಬಲ್ಲ, ವಿಷ ಕೂಡ ಅಲ್ಲ. ಅದು ನಿಮ್ಮ ಗಮನ. ಒಂದು ಹಾಡು, ಒಂದು ರಿದಮ್, ಒಂದು ಪುನರಾವರ್ತನೆಯ ಸಂದೇಶ, ಒಂದು ಸ್ಕ್ರೋಲ್, ಒಂದು ನೋಟಿಫಿಕೇಶನ್ ಮತ್ತು ನಿಧಾನವಾಗಿ ನಿಮಗೆ ಗೊತ್ತಾಗದಂತೆ ನಿಮ್ಮ ಆಲೋಚನೆಗಳನ್ನ ರೂಪಿಸಬಹುದು. ಆದ್ರೆ ಇದು ಹೇಗೆ ಸಾಧ್ಯ? ಇಂದು ನಾವು ಹಿಪ್ನೋಟಿಕ್ ರಿದಮ್ನ ರಹಸ್ಯವನ್ನ ತಿಳಿದುಕೊಳ್ಳೋಣ. ನಾವೊಂದು ಸಣ್ಣ ಪ್ರಯೋಗವನ್ನ ಮಾಡೋಣ. ನಾನು ಮೇಜಿನ ಮೇಲೆ ಟಕ್ 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 ಅಂತ ಈಗ ಶಬ್ದ ಮಾಡ್ತೀನಿ. ಕೆಲವು ಸೆಕೆಂಡ್ಗಳ ನಂತರ ನಿಮ್ಮ ಮೆದುಳು ಮುಂದಿನ ಶಬ್ದ ಯಾವಾಗ ಕೇಳಿಸುತ್ತೆ ಅನ್ನೋದನ್ನ ಕಾಯ್ತಾ ಇರತ್ತೆ. ನೀವು ಪ್ರಯತ್ನಿಸದಿದ್ರು ಇದು ಯಾಕೆ? ಯಾಕಂದ್ರೆ ನಿಮ್ಮ ಮೆದುಳು ಒಂದು ಪ್ರೆಡಿಕ್ಷನ್ ಮಷಿನ್ ಇದ್ದ ಹಾಗೆ. ಅದು ಭವಿಷ್ಯವನ್ನ ಊಹಿಸಲು ನಿರ್ಮಾಣವಾಗಿದೆ. ಇಲ್ಲಿಂದಾನೇ ಹಿಪ್ನೋಟಿಕ್ ರಿದಮ್ನ ಕತೆ ಶುರುವಾಗುತ್ತೆ. ಮೊದಲನೇ ಭಾಗದಲ್ಲಿ ಮೆದುಳಿನ ಗುಪ್ತ ಪ್ರೋಗ್ರಾಮಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಒಮ್ಮೆ ಕಲ್ಪಿಸಿಕೊಳ್ಳಿ, ನೀವು ಕಾಡಿನಲ್ಲಿ ವಾಸಿಸುತ್ತಿರುವ ಪ್ರಾಚೀನ ಮಾನವ. ಗಿಡಗಳ ಮಧ್ಯೆ ಏನೋ ಶಬ್ದ ಕೇಳುತ್ತದೆ, ಒಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ. ಆಗ ನಿಮ್ಮ ಮೆದುಳು ಪ್ಯಾಟರ್ನ್ ಅನ್ನ ಹುಡುಕುತ್ತದೆ. ಯಾಕಂದ್ರೆ ಪ್ಯಾಟರ್ನ್ ನ ಅರ್ಥ ಬದುಕುಳಿಯುವುದು. ಪ್ಯಾಟರ್ನ್ ಗಳನ್ನ ಗುರುತಿಸಿದವರು ಈ ಕಾಡಲ್ಲಿ ಬದುಕಲಿಲ್ಲ. ಪ್ಯಾಟರ್ನ್ ಗುರುತಿಸಿದವರು ಮುಂದಿನ ಪೀಳಿಗೆ ನಿರ್ಮಿಸಿದರು. ಅದಕ್ಕಾಗಿಯೇ ಇಂದಿಗೂ ನಿಮ್ಮ ಮೆದುಳು ಪ್ಯಾಟರ್ನ್ ನ ವ್ಯಸನಿಯಾಗಿದೆ. ಒಂದು ಭಯಾನಕ ಸತ್ಯವನ್ನ ಹೇಳ್ತೀನಿ. ಯಾಕೆ ಸೈನಿಕರು ಒಂದೇ ಲಯದಲ್ಲಿ ನಡೆಯುತ್ತಾರೆ? ಯಾಕೆ ಕ್ರೀಡಾಂಗಣದಲ್ಲಿ ಎಲ್ಲರೂ ಒಂದೇ ಘೋಷಣೆಯನ್ನ ಕೂಗುತ್ತಾರೆ? ಯಾಕೆ ಧಾರ್ಮಿಕ ಮಂತ್ರಗಳನ್ನ ಪುನರಾವರ್ತಿಸಲಾಗುತ್ತೆ? ಯಾಕೆ ಜಾಹೀರಾತುಗಳು ಒಂದೇ ಸಂದೇಶವನ್ನ ಪದೇ ಪದೇ ತೋರಿಸುತ್ತಾರೆ? ಕಾರಣ ತುಂಬಾ ಸರಳ. ಪುನರಾವರ್ತನೆ ಪರಿಚಯವನ್ನ ಸೃಷ್ಟಿಸುತ್ತದೆ. ಪರಿಚಯ ನಂಬಿಕೆಯನ್ನ ಸೃಷ್ಟಿಸುತ್ತದೆ. ನಂಬಿಕೆ ನಿರ್ಧಾರಗಳನ್ನ ಸೃಷ್ಟಿಸುತ್ತದೆ. ಈಗ ಮೂರನೇ ಭಾಗವನ್ನ ನೋಡೋಣ. ಸೋಷಿಯಲ್ ಮೀಡಿಯಾದ ನಿಜವಾದ ಆಟವನ್ನ. ಇಂದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕಂಪನಿಗಳು ನಿಮ್ಮ ಸಮಯವನ್ನ ಮಾರುತ್ತಿಲ್ಲ, ಅದು ನಿಮ್ಮ ಗಮನವನ್ನ ಮಾರ್ತಾ ಇದೆ. ಇದರಿಂದ ಹೊಸ ಉತ್ಸಾಹ, ಹೊಸ ರಿದಮ್, ಹೊಸ ಡೋಪಮಿನ್. ಮತ್ತೆ ಬೇಕು, ಮತ್ತೆ ಬೇಕು, ಮತ್ತೆ ಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಅನ್ನಿಸುತ್ತದೆ ನೀವು ಆಪ್ ಅನ್ನ ಬಳಸುತ್ತಿದ್ದೀರಾ ಅಂತ. ಆದ್ರೆ ಕೆಲವೊಮ್ಮೆ ಆಪ್ ನಿಮ್ಮ ಮೆದುಳಿನ ದುರ್ಬಲತೆಯನ್ನ ಬಳಸುತ್ತಿದೆ. ಹಾಗಾದ್ರೆ ಈ ಹಿಪ್ನೋಟಿಕ್ ರಿದಮ್ ಅಂದ್ರೆ ಏನು? ಬಹಳ ಜನ ಹಿಪ್ನೋಸಿಸ್ ಅಂದ್ರೆ ಯಾರಾದ್ರೂ ನಿಮ್ಮ ಮನಸ್ಸನ್ನ ಪೂರ್ತಿಯಾಗಿ ನಿಯಂತ್ರಿಸುತ್ತಾರೆ ಅಂತ ಅಂದ್ಕೊಳ್ತಾರೆ. ಇದು ಸಿನಿಮಾಗಳ ಕತೆ. ವಾಸ್ತವದಲ್ಲಿ ಏನಾಗುತ್ತೆ ಗೊತ್ತಾ? ರಿದಮ್ ನಿಮ್ಮ ಗಮನವನ್ನ ಹಿಡಿಯುತ್ತದೆ. ಪುನರಾವರ್ತನೆ ನಿಮ್ಮ ನೆನಪನ್ನ ಬಲಪಡಿಸುತ್ತದೆ. ಅದರಿಂದ ಬರೋ ಭಾವನೆಗಳು ನಿಮ್ಮ ನಿರ್ಧಾರವನ್ನ ಪ್ರಭಾವಿಸುತ್ತದೆ. ಇದು ಮೈಂಡ್ ಕಂಟ್ರೋಲ್ ಅಲ್ಲ, ಆದ್ರೆ ಅಟೆನ್ಷನ್ ಕಂಟ್ರೋಲ್. ಆದ್ರೆ ಅಟೆನ್ಷನ್ ಕಂಟ್ರೋಲ್ ತುಂಬಾ ಶಕ್ತಿಶಾಲಿ. ಹಾಗಾದ್ರೆ ಈ ಹಿಪ್ನೋಟಿಕ್ ರಿದಮ್ ಇಂದ ನಿಮ್ಮನ್ನ ನೀವು ಹೇಗೆ ರಕ್ಷಿಸಿಕೊಳ್ಳೋದು? ಮುಂದಿನ ಬಾರಿ ಒಂದು ರೀಲ್ ಅನ್ನ ನೋಡಿದಾಗ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನಾನು ಇದನ್ನ ನೋಡಲು ಆಯ್ಕೆ ಮಾಡಿಕೊಂಡ ಅಥವಾ ಇದು ನನ್ನ ಗಮನವನ್ನ ಹಿಡಿದಿರುತ್ತಿದೆಯಾ? ಮುಂದಿನ ಬಾರಿ ಒಂದು ಹಾಡು ದಿನವಿಡೀ ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದ್ರೆ ಒಮ್ಮೆ ಕೇಳ್ಕೊಳ್ಳಿ, ಈ ಹಾಡು ನನಗೆ ಇಷ್ಟವೇ ಅಥವಾ ನನ್ನ ಮೆದುಳಿನ ಪ್ಯಾಟರ್ನ್ಗೆ ಸಿಕ್ಕಿ ಬಿದ್ದಿದ್ದೀನಾ? ಈ ಪ್ರಶ್ನೆಗಳೇ ನಿಮ್ಗೆ ಸ್ವಾತಂತ್ರ್ಯವನ್ನ ಕೊಡುತ್ತೆ. ಈಗ ಹೇಳೋ ಕೆಲವು ಪಾಯಿಂಟ್ಗಳನ್ನ ತಲೆಯಲ್ಲಿ ಇಟ್ಕೊಂಡಿರಿ. ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಕಂಪನಿಗಳು ನಿಮ್ಮ ಹಣಕ್ಕಾಗಿ ಹೋರಾಡುತ್ತಿಲ್ಲ, ಅವು ನಿಮ್ಮ ಗಮನಕ್ಕಾಗಿ ಹೋರಾಡುತ್ತಿದೆ. ಯಾಕಂದ್ರೆ ಯಾರಿಗೆ ನಿಮ್ಮ ಗಮನ ಸಿಗುತ್ತದೆಯೋ ಅವರಿಗೆ ನಿಮ್ಮ ಸಮಯ ಸಿಗುತ್ತದೆ. ಯಾರಿಗೆ ನಿಮ್ಮ ಸಮಯ ಸಿಗುತ್ತದೋ ಅವರಿಗೆ ನಿಮ್ಮ ಜೀವನದ ಒಂದು ಭಾಗ ಸಿಗುತ್ತದೆ. ಆದ್ದರಿಂದ ಮುಂದಿನ ಬಾರಿ ಸ್ಕ್ರೋಲ್ ಮಾಡೋಕ್ಕಿಂತ ಮೊದಲು ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ನಾನು ಈ ರಿದಮ್ ಅನ್ನ ನಿಯಂತ್ರಿಸುತ್ತಿದ್ದೇನೋ ಅಥವಾ ರಿದಮ್ ನನ್ನನ್ನ ನಿಯಂತ್ರಿಸುತ್ತಿದೆಯೋ?